ಅಷ್ಟೇ ಅಲ್ಲ, ಈಗಿನ ಗೆಲುವು ಮಾತ್ರ ನಿಶ್ಚಿತವಾಗಿಯೂ ಭಾರತೀಯ ಆಟಗಾರರ ಮಾನಸಿಕ ಸ್ಥಿತಿ ಒಂದು ದೊಡ್ಡ ಬೂಸ್ಟ್ ಆಗ್ಯದ. ಮತ್ತು ಅದರಲ್ಲೂ ಇವೆಲ್ಲ ಹೊಸ ಹುಡುಗರು ಇದರಲ್ಲಿ ಎದ್ದಂಥವ್ರು ಹಳಬರು ಇಲ್ಲ ಅನ್ನೋದು ಸಹಿತ ಅಷ್ಟೇ ಗಮನಾರ್ಹದ. ಹಿರಿಯರಿದ್ದರು ಅವ್ರು ಮಾಡಿದ್ರು ಅನ್ನೋ ಮಾತಿದ್ದು ಇವತ್ತೇನಿದ್ರು ಇವರು ತಮ್ಮ ಸ್ವಂತ ನೆಲೆಗಟ್ಟಿನ ಮೇಲೆ ಮಾಡಿದ್ದಾರೆ, ಗೆದ್ದಿದ್ದಾರೆ. ಆ ಗೆಲುವಿನಲ್ಲಿ ಈಗ ನಿಮ್ಗೆ ಹೇಳಿದಂಗೆ 2 ಇನ್ನಿಂಗ್ಸ್ ಕೊಡೋಂಥ ಶುಭ್ಮನ್ ಗಿಲ್ ಆಗಿರ್ಬೋದು, 6 ವಿಕೆಟ್ಗಳನ್ನು ತೆಗೆದುಕೊಂಡಂತಹ ನಮ್ಮ ದೀಪಕ್ ಅಂದರೆ ಆಕಾಶ್ ದೀಪ್ ಅವರು ಆಗಿರ್ಬೋದು. ಇವರಿಬ್ಬರ ಜೊತೆಗೆ ಇಡೀ ಟೀಮಿನ ಒಟ್ಟು ದುಡಿತದಿಂದಾಗಿ, ಒಟ್ಟು ನಿಶ್ಚಿತತೆಯಿಂದಾಗಿ ಇವಾಗ ಗೆಲುವು ಸಾಧಿಸಿದ್ದಾರೆ. ಇನ್ನು ಮುಂದಿನ ದಿನದಲ್ಲಿ ಅದನ್ನು ನೋಡುವಂಥದ್ದು ಏನೇನು ಆಗಬಹುದು ಮುಂದಿನ ಈ 3 ಟೆಸ್ಟ್ಗಳಲ್ಲಿ ಅಂತೇಳಿ. 2 ಅಂತಿಮ ಮುಗಿದವ ಸಮ ಆಗ್ಯದ, ಒಂದು ಅವ್ರು ಗೆದ್ದರು, ಒಂದು ಇವ್ರಿಗೆ ಗೆದ್ದಿದ್ದಾರೆ. ಇನ್ನು 3ನೇ ಟೆಸ್ಟು ಅದು ಯಾವ ರೂಪ ಪಡಿಬೋದು ಅನ್ನೋದು, ಅದರಲ್ಲೂ ಇದು ಸಮಬಲದ ಕುಸ್ತಿ ಆಗುವಂಗೆ ಎಲ್ಲ ಲಕ್ಷಣ ಕಾಣ್ತಾ ಇದ್ದಾವೆ. ಯಾಕಂದರೆ ಅವಕಾಶ ಕೊಡೋದು ಯಾರು ಏನೋ ಒಂದು ಗೊತ್ತಾಗುವಂಥ ಪರಿಸ್ಥಿತಿ ಬರೋದಿಲ್ಲ. ಆದರೆ ಈಗ ಅವಕಾಶ ತೊಗೊಂಡಿದ್ದಾರೆ, ಅಲ್ಲಿ ಒಳಗೆ ಹೋಗ್ಕಂಥವ್ರು ಅದು ಅವಕಾಶವನ್ನು ಸದುಪಯೋಗ ಮಾಡ್ಕೊಂಡಿದ್ದಾರೆ. ಈಗ ಆಕಾಶ್ ದೀಪ್ ಅವರು ಬೂಮ್ರಾ ಅವರ ಸ್ಥಾನವನ್ನು ನಾವು ತುಂಬಬಲ್ಲೆ ಅನ್ನೋಂಥ ಮೆಸೇಜನ್ನು ಕೊಟ್ಟಿದ್ದಾರೆ. ಆದರೆ ಇದು ಒಂದು ಟೆಸ್ಟಿಂದ ಎಲ್ಲ ಫೈನಲ್ ಅಂತಲ್ಲ, ಇನ್ನೂ ಮುಂಬರುವ ದಿನಗಳಲ್ಲಿ ಏನೇನು ಆಗ್ಬೋದು, ಇದು ದೀರ್ಘಕಾಲೀನವಾದಂಥ ಭವಿಷ್ಯದ. ಇವತ್ತಿಗೆ ಶುಭ್ಮನ್ ಗಿಲ್ ಅವರಾಗಿರ್ಬೋದು, ಬೌಲರ್ ಆಕಾಶ್ ದೀಪ್ ಆಗಿರ್ಬೋದು, ಒಟ್ಟಾರೆ ಇಡೀ ಟೀಮ್ ಆಗಿರ್ಬೋದು, ಇದು ಒಂದು ಗೆಲುವಿನಿಂದ ಸಂತೋಷ ಪಡೋದು ಹೌದು.